ವರಮಹಾಲಕ್ಷ್ಮಿ ವ್ರತದಲ್ಲಿ ವ್ರತದ ದಾರವನ್ನು ಪೂಜೆ ಮಾಡಿ ಕೈಗೆ ಕಟ್ಕೊಳ್ಳೋದು ಪ್ರಮುಖವಾದಂಥ ಒಂದು ಘಟ್ಟ. ವರಮಹಾಲಕ್ಷ್ಮಿ ಪೂಜೆ ಮಾಡಿದಂಥ ಸಂಪೂರ್ಣ ಫಲ ನಿಮಗೆ ಲಭಿಸಬೇಕು ಅಂತಂದರೆ ಈ ವ್ರತದ ದಾರವನ್ನು ನೀವು ಪೂಜೆ ಮಾಡಿ ಕೈಗೆ ಕಟ್ಕೊಂಡು ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅನ್ನೋದು ಪ್ರಾಪ್ತಿಯಾಗತ್ತೆ. ಹಾಗಾದರೆ ಈ ವ್ರತದ ದಾರವನ್ನು ತಯಾರು ಮಾಡೋದು ಹೇಗೆ, ಹಾಗೆ ಎಷ್ಟು ಗಂಟುಗಳನ್ನು ಹಾಕಬೇಕಾಗತ್ತೆ, ಎಷ್ಟು ಎಳೆ ದಾರವನ್ನು ತಗೋಬೇಕು, ಹಾಗೆ ಈ ವ್ರತದ ದಾರವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ವರಮಹಾಲಕ್ಷ್ಮಿ ವ್ರತದಲ್ಲಿ ನಾವು ಕೈಗೆ ಕಟ್ಕೊಳ್ಳುವಂಥ ಕಂಕಣ ಅಥವಾ ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡಬೇಕು, ಹಾಗೆ ಆ ದಾರಕ್ಕೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಈ ವ್ರತದ ದಾರವನ್ನು ತಯಾರು ಮಾಡೋದಕ್ಕೆ ಅಂತ ಒಂದು ಎಳೆಯ ದಾರವನ್ನು ನಾನು ತಗೊಂಡಿದ್ದೀನಿ. ಒಂದು ಎಳೆಯ ದಾರವನ್ನು ತಗೊಂಡ್ರೆ ನೀವು 12 ಎಳೆಗಳನ್ನಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಅದೇ ನೀವು 3 ಎಳೆ ದಾರ ಸಿಗುತ್ತೆ, ಆ 3 ಎಳೆ ದಾರ ತಗೊಂಡ್ರೆ 4 ಎಳೆಗಳನ್ನಾಗಿ ಮಾಡಿಕೊಂಡ್ರೆ ಅಲ್ಲಿಗೆ 3 × 4 3 4 12 ಆಗುತ್ತೆ. ನಿಮಗೆ 3 ಎಳೆ ದಾರನ ತಗೊಂಡ್ರೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಒಂದು ಎಳೆ ದಾರವನ್ನೇ ತಗೊಂಡು 12 ಎಳೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, 12 ಎಳೆಗಳನ್ನಾಗಿ ಮಾಡ್ಕೊಂಡಿದ್ದ ನಂತರ ಈ ರೀತಿ ದಪ್ಪದಾಗಿ ದಾರ ಬರುತ್ತೆ. ಇವಾಗ ಈ ರೀತಿ 12 ದಾರಗಳು ತಯಾರಾಗಿದೆಯಲ್ಲ, ಇದನ್ನು ಒಂದೇ ದಾರವನ್ನಾಗಿ ಮಾಡಿಕೊಂಡು ಇದನ್ನು ಅರಿಶಿಣದ ನೀರಿನಲ್ಲಿ ನೆನೆಸಬೇಕು. ನೋಡಿ, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಕೆಲವರು 9 ಎಳೆ ಅಂತ ಹೇಳ್ತಾರೆ, ಇನ್ನು ಕೆಲವರು 12 ಎಳೆ ಅಂತ ಹೇಳ್ತಾರೆ. ಎಷ್ಟು ಎಳೆಗಳನ್ನು ತಗೋಬೇಕು, ಎಷ್ಟು ಗಂಟುಗಳನ್ನು ಹಾಕಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ವ್ರತದ ಪುಸ್ತಕದಲ್ಲಿ ಇರೋದನ್ನೇ ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ವಸ್ತುಗಳನ್ನು ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ. ವ್ರತಕ್ಕೆ ಏನೇನು ಬೇಕು, ಬಿಡಿ ಹೂವು, ಕುಂಕುಮ, ಚಂದ್ರ, ಕಟ್ಟಿದಂಥ ಹೂವು, ಅಲಂಕಾರಕ್ಕೆ ಪಂಚಪತ್ರೆ, ಉದ್ದರಣೆ, ಅರ್ಘ್ಯ ಪಾತ್ರೆ ಇದೆಲ್ಲ ಬೇಕು, ಮಣೆಗಳು ಬೇಕು. ಅದೇ ರೀತಿ 12 ಗಂಟಿನ ದೋರ ದಾರ ಬೇಕು ಅಂತ ಬರೆದಿದ್ದಾರೆ. ಹಾಗಾಗಿನೇ ವ್ರತದ ಪುಸ್ತಕದಲ್ಲಿ ಏನಿದೆ ಅದನ್ನೇ ನಾನು ಹೇಳ್ತಾ ಇರೋದು, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಹಾಗಾಗಿ 12 ಎಳೆ 12 ಗಂಟುಗಳು ಇರುವಂತಹ ದಾರವನ್ನು ನಾವು ತಯಾರು ಮಾಡ್ಕೋಬೇಕು. ಹಾಗೆ ಈ 12 ಗಂಟುಗಳಿಗೂ ಕೂಡ ಸುಮ್ಮನೆ ಗಂಟುಗಳನ್ನ ಹಾಕೋದಲ್ಲ, ಆ ಗಂಟುಗಳಿಗೆ ಒಂದೊಂದು ಗಂಟೆಗೆ ಒಂದೊಂದು ಲಕ್ಷ್ಮಿಯ ಹೆಸರನ್ನು ಹೇಳಿಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ವ್ರತದ ದಾರದಲ್ಲೇ ಇದೆ ಆ ದೋರ ದಾರದ ಪೂಜೆ ಯಾವ ರೀತಿ ಮಾಡಬೇಕು, ಒಂದೊಂದು ಗಂಟು ಪೂಜೆ ಮಾಡುವಾಗ ಯಾವ್ಯಾವ ಲಕ್ಷ್ಮಿಯ ಹೆಸರನ್ನು ನಾವು ಹೇಳಿಕೊಂಡು ಪೂಜೆ ಮಾಡಬೇಕು ಅಂತ. ನೀವು ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ನಿಮ್ಮ ಮನೇಲಿ ಇರಲಿಲ್ಲ ಅಂತಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಡು ಬಂದು ಇಟ್ಕೊಳ್ಳಿ. ಆನಂತರ ಅದರಲ್ಲಿ ಪ್ರತಿಯೊಂದು ಕೂಡ ಇದೆ. ಅರ್ಚನೆ ಯಾವ ರೀತಿ ಮಾಡಬೇಕು, ಅಂಗಾಂಗ ಪೂಜೆ ಯಾವ ರೀತಿ ಮಾಡಬೇಕು, ಅಭಿಷೇಕವನ್ನು ಯಾವ ರೀತಿ ಪೂಜೆ ಮಾಡಬೇಕು, ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಕೂಡ ಆ ಪುಸ್ತಕದಲ್ಲಿದೆ. ನೋಡ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಸುಮ್ಮನೆ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಪೂಜೆ ಮಾಡೋದಲ್ಲ. ವರಮಹಾಲಕ್ಷ್ಮಿ ವ್ರತ ಅಂತಂದರೆ ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಪೂಜೆ ಮಾಡಿದ್ರೆ ಪೂರ್ತಿ ಫಲ ಲಭಿಸೋದು. ಸುಮ್ಮನೆ ದೀಪ ಹಚ್ಚಿಬಿಟ್ಟು ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿದ್ರೆ ಪೂರ್ಣ ಫಲ ಲಭಿಸೋದಿಲ್ಲ. ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಕಳಶ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಯಾವ ರೀತಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ವಿಡಿಯೋಗೋಸ್ಕರ ನೀವು ಕಾಯ್ತೀರಾ ಅಂತ ಭಾವಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಇವಾಗ 12 ಎಳೆಗಳ ದಾರವನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ಆ ಎಕ್ಸ್ಟ್ರಾ ಇರುವಂಥ ನೀರನ್ನೆಲ್ಲ ಹಿಂಡಿ ತೆಗೆದು ಆನಂತರ ಒಂದೊಂದೇ ಗಂಟುಗಳನ್ನು ಹಾಕೊಳ್ತಾ ಹೋಗ್ತಾ ಇದ್ದೀನಿ. ಇದೇ ರೀತಿ ನೀವು 12 ಗಂಟುಗಳನ್ನು ಹಾಕಬೇಕು. ದಾರವನ್ನು ಮಾಡ್ಕೊಳ್ಳುವಾಗ ಆದಷ್ಟು ಸ್ವಲ್ಪ ಉದ್ದದಾಗೆ ದಾರ ಮಾಡ್ಕೊಳ್ಳಿ. ಯಾಕಂದರೆ ಈ ಗಂಟುಗಳೆಲ್ಲ ಹಾಕುವಾಗ ತುಂಡಾಗತ್ತೆ ದಾರ, ಹಾಗಾಗಿ ಕೈಗೆ ಕಟ್ಕೊಳ್ಳೋಕ್ಕಾಗದೇ ಇದ್ದರೆ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಉದ್ದಕ್ಕೇ ದಾರ ಮಾಡ್ಕೊಳ್ಳಿ. ಆನಂತರ 12 ಎಳೆ ದಾರವನ್ನು ತೊಗೊಂಡು 12 ಗಂಟುಗಳನ್ನು ಹಾಕಿ ಅದಕ್ಕೆ ಒಂದು ಹೂವನ್ನು ಕಟ್ಟಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಗಂಟುಗಳನ್ನು ಹಾಕ್ತಾ ಇದ್ದೀನಿ ಅಂತ. 12 ಗಂಟುಗಳನ್ನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ದಾರಕ್ಕೆ ಒಂದು ಹೂವನ್ನು ಕಟ್ಟಬೇಕು. ಸಾಮಾನ್ಯವಾಗಿ ಸೇವಂತಿಗೆ ಹೂವನ್ನು ಕಟ್ತೀವಿ ನಾವು. ಹಳದಿ ಬಣ್ಣದ್ದಾಗಲಿ ಬಿಳಿ ಬಣ್ಣದ್ದಾಗಲಿ ಕಟ್ಬೋದು, ಇದೇ ಬಣ್ಣದ್ದು ಅಂತ ಏನೂ ಇಲ್ಲ. ಒಂದು ಹೂ ಅದು ಸೇವಂತಿಗೆದೇ ಆಗಬೇಕು ಅಂತಲ್ಲ, ಬೇರೆ ಹೂವನ್ನು ಬಳಸ್ಬೋದು. ಸೇವಂತಿಗೆ ಹೂವು ಕೈಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಸೇವಂತಿಗೆ ಹೂವನ್ನು ಬಳಸ್ತಾರೆ ಹೆಚ್ಚಿನ ಜನ. ಇನ್ನು ಇವಾಗ ಎಷ್ಟು ಗಂಟನ್ನು ಹಾಕಬೇಕು ಅಂದರೆ 3 ಗಂಟುಗಳನ್ನು ಹಾಕಬೇಕು. ಹೂವನ್ನು ಕಟ್ಟುವಾಗ 3 ಗಂಟನ್ನು ಹಾಕಿ ಆನಂತರ ನೀವು ಕೈಗೆ ಕಟ್ಕೊಳ್ಳುವಾಗೂ ಕೂಡ 3 ಗಂಟುಗಳನ್ನು ಹಾಕಬೇಕಾಗತ್ತೆ. ಈ ರೀತಿ ಹೂವನ್ನು ಆ ದಾರಕ್ಕೆ ಕಟ್ಟಿದ ನಂತರ ಅದನ್ನು ಒಂದು ವೀಳ್ಯದೆಲೆ ಮೇಲಾಗಲಿ ಅಥವಾ ಒಂದು ತಟ್ಟೆಯಲ್ಲಾಗಲಿ ಇಟ್ಕೊಂಡು ಆ ಒಂದು ವ್ರತದ ದಾರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಮೊದಲೇ ಹೇಳಿದ್ನಲ್ಲ, ಒಂದೊಂದು ಗಂಟೆಗೂ ಕೂಡ ಒಂದೊಂದು ಲಕ್ಷ್ಮಿಯ ಹೆಸರನ್ನು ಹೇಳಿಕೊಂಡು ನಾವು ಆ ಪೂಜೆಯನ್ನು ಮಾಡಬೇಕಾಗತ್ತೆ.
ಪ್ರಥಮ ಗ್ರಂಥಿಂ ಪೂಜಯಾಮಿ, ದ್ವಿತೀಯ ಗ್ರಂಥಿಂ ಪೂಜಯಾಮಿ, ತೃತೀಯ ಗ್ರಂಥಿಂ ಪೂಜಯಾಮಿ, ಚತುರ್ಥಿ ಗ್ರಂಥಿಂ ಪೂಜಯಾಮಿ ಅಂತ ಹೇಳಿಕೊಂಡು ಒಂದೊಂದು ಗಂಟೆಗೆ ನಾವು ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಒಂದೊಂದು ಗಂಟೆಗೂ ಕೂಡ ಧೂಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕು. ಇನ್ನು ಈ ವ್ರತದ ದಾರವನ್ನು ಯಾವ ಸಮಯದಲ್ಲಿ ಕಟ್ಕೋಬೇಕು ಅಂತಂದರೆ, ಕೆಲವರು ಏನು ಮಾಡ್ತಾರೆ, ಎಲ್ಲ ಪೂಜೆ ಆದಮೇಲೆ ಕೈಗೆ ಕಟ್ಕೊಳ್ತಾರೆ. ಆ ರೀತಿ ಮಾಡಬಾರ್ದು. ನೀವು ಕಳಶ ಸ್ಥಾಪನೆ ಮಾಡಿ ದೂರಬಂಧನವನ್ನು ದೇವಿಯ ಬಲಭಾಗದಲ್ಲಿ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಾದಮೇಲೆ ನೀವು ಕೊನೆಯ ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಗೆ ಈ ವ್ರತದ ದಾರವನ್ನು ನಿಮ್ಮ ಯಜಮಾನ್ರ ಕೈಯಲ್ಲಾಗಲಿ ಕಟ್ಸ್ಕೊಳ್ಳಿ, ಅಥವಾ ಮುತ್ತೈದೆಯರು ಯಾರೇ ಆದರೂ ಕೂಡ ಅವ್ರ ಕೈಲೇ ನೀವು ಈ ದಾರವನ್ನು ಕಟ್ಸ್ಕೊಬೋದು. ನಿಮ್ಮ ಅಮ್ಮಂದಿರ ಕೈಲಾಗಲಿ, ನಿಮ್ಮ ಅತ್ತೆದಿರ ಕೈಲಾಗಲಿ, ಅಥವಾ ಯಾರೇ ಆಗಲಿ, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಯಾರು ಮನೇಲಿರ್ತಾರೋ ಮುತ್ತೈದೆಯರು ಅವ್ರ ಕೈಯಲ್ಲಿ ನೀವು ಕೈಗೆ ಕಂಕಣವನ್ನು ಅಥವಾ ವ್ರತದ ದಾರವನ್ನು ಕಟ್ಸ್ಕೋಬೋದು. ಇನ್ನು ವ್ರತದ ದಾರವನ್ನು ಕೈಗೆ ಕಟ್ಕೊಳ್ಳುವಾಗ ಕೈಯಲ್ಲಿ ತಾಂಬೂಲವನ್ನು ಹಾಗೆ ಪೂರ್ಣ ಫಲವನ್ನು ಇಟ್ಕೊಂಡು ಅಥವಾ ಬೇರೆ ಹಣ್ಣನ್ನು ಇಟ್ಕೊಂಡು ಅನಂತರ ನೀವು ಕೈಗೆ ದಾರವನ್ನು ಕಟ್ಸ್ಕೋಬೇಕು ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಬಲಗೈಗೆ ವ್ರತದ ದಾರವನ್ನು ಕಟ್ಕೊಂಡು ಮಹಾಮಂಗಳಾರತಿ ಮಾಡಿ ಪೂಜೆಯನ್ನು ಮಾಡಬೇಕು. ಅದಾದ ನಂತರ ವ್ರತ ಮುಗಿದ ಮಾರನೇ ದಿವಸ ನೀವು ವಿಸರ್ಜನೆ ಎಲ್ಲ ಆದಮೇಲೆ ಆ ದಾರವನ್ನು ತೆಗೆದು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿ ಅಥವಾ ಹರಿಯೋ ನೀರಿಗಾದರೂ ಆ ದಾರವನ್ನು ಬಿಡ್ಬೋದು. ಸಾಮಾನ್ಯವಾಗಿ ಒಂದು ವ್ರತ ಮುಗಿದ ಮೇಲೆ ಆ ದಾರ ಕೈಯಲ್ಲಿ ಹಾಗೆ ರಕ್ಷೆ ರೀತಿ ಇರುತ್ತೆ. ನೆಕ್ಸ್ಟ್ ಇನ್ಯಾವ ವ್ರತವನ್ನು ಮಾಡ್ತಿರೋ ಆ ಸಮಯದಲ್ಲಿ ನಾವು ಕಟ್ಕೊಂಡಿರೋಂಥ ದಾರವನ್ನು ತೆಗೆದು ಬೇರೆ ದಾರವನ್ನು ಕಟ್ಕೋತಾರೆ. ಇವಾಗ ವರಮಹಾಲಕ್ಷ್ಮಿ ವ್ರತದಲ್ಲಿ ವ್ರತದ ದಾರ ಕಟ್ಕೊಂಡ್ರೆ, ಕೆಲವು ಗೌರಿ ಹಬ್ಬದ ವ್ರತದ ದಾರ ಕಟ್ಕೊಳ್ಳುವಾಗ ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಕಟ್ಕೊಂಡಂಥ ದಾರವನ್ನು ತೆಗೆದು ಗೌರಿ ಪೂಜೆ ವ್ರತದ ದಾರವನ್ನು, ಗೌರಿ ದಾರ ಇರುತ್ತಲ್ಲ ಅದನ್ನು ಕಟ್ಕೊಳ್ತಾರೆ. ನೀವು ಗೌರಿ ಪೂಜೆಯನ್ನು ಮಾಡೋದಿಲ್ಲ ಅಂತಂದರೆ ನೀವು ಸಾಮಾನ್ಯವಾಗಿ ಮಾರನೇ ದಿವಸನೇ ತೆಗಿಬೋದು, ಅಥವಾ ಇನ್ನು ಸ್ವಲ್ಪ ದಿನ ಹಾಗೆ ಇರಲಿ ಅಂತಂದರೆ ಸ್ವಲ್ಪ ದಿನ ಬಿಟ್ಟು ಅನಂತರ ನಿಮ್ಗೆ ಯಾವಾಗ ಬೇಡ ಅನ್ಸುತ್ತೆ ಆವಾಗ ತೆಗೆದು ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿಬಿಡಿ, ಅಥವಾ ಹರಿಯೋ ನೀರಿಗಾದರೂ ಬಿಡ್ಬೋದು. ಈ ರೀತಿಯಾಗಿ ನೀವು ವ್ರತದ ದಾರವನ್ನು ತಯಾರು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡಿ ಆನಂತರ ಕೈಗೆ ಕಟ್ಟಿಸ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ನಿಮಗೆ ಸಂಪೂರ್ಣ ಫಲ ಅನ್ನೋದು ಆ ಲಕ್ಷ್ಮೀ ತಾಯಿ ಅನುಗ್ರಹಿಸ್ತಾಳೆ. ಹಾಗೆ ಆಕೆಯ ಕೃಪಾ ಕಟಾಕ್ಷ ಕೂಡ ನಿಮ್ಮ ಮೇಲೆ ಇರುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.